ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ವಿಧಾನಸಭಾ ಚುನಾವಣೆಗೆ ಇನ್ನೂ 2 ವರ್ಷ ಇದೆ. 2028ಕ್ಕೆ ಇಲ್ಲಿ ಚುನಾವಣೆ ನಡೀತದೆ. ಆದ್ರೆ ಈಗಲೇ ಚುನಾವಣಾ ತಯಾರಿ ಭರ್ಜರಿಯಾಗಿ ಪ್ರಾರಂಭ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಪ್ರಮುಖವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ಈ ಚುನಾವಣೆಗೆ ಸರ್ವ ರೀತಿಯಲ್ಲಿ ಸನ್ನದ್ಧ ಆಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅವರೊಳಗಡೆ ಬಹಳಷ್ಟು ಸಮಸ್ಯೆಗಳಿದೆ, ಅದನ್ನೆಲ್ಲ ಪರಿಹಾರ ಮಾಡ್ಕೊಳ್ಬಹುದು ಮುಂದಿನ ದಿನಗಳಲ್ಲಿ. ಇದೆಲ್ಲದರ ನಡುವೆ ಎಲ್ಲರ ಗಮನ ಸೆಳೀತಾ ಇರುವಂತಹದ್ದು ಡಿ.ಕೆ. ಶಿವಕುಮಾರ್ ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ನಡೀತಿರುವಂತಹ ಮಾತಿನ ಯುದ್ಧ. ಇದರ ಮುಂದುವರಿದ ಭಾಗವಾಗಿ ಈ ಟಾಕ್ಸಿಕ್ ಸಿನಿಮಾದ ಟೀಸರ್ ಏನಿದೆ, ಅದೇ ರೀತಿಯಾದಂತಹ ಒಂದು ಟೀಸರ್ ನ ಕೂಡ ಈಗ ಎಚ್.ಡಿ.ಕೆ. ಅಭಿಮಾನಿಗಳು ರಿಲೀಸ್ ಮಾಡಿದ್ದಾರೆ. ಈಗಾಗಲೇ ನೀವು ಆ ಟೀಸರ್ ನ ನೋಡಿರುವಂತಹ ಸಾಧ್ಯತೆ ಇದೆ. ಆದ್ರೂ ಕೂಡ ಈ ಟೀಸರ್ ನ ಇಂಟೆನ್ಷನ್ ಏನು, ಅದರ ಹಿನ್ನೆಲೆ ಏನು, ಯಾಕೆ ಈ ರೀತಿಯಾದಂತಹ ಟೀಸರ್ ನ ಇವರು ರಿಲೀಸ್ ಮಾಡಿದ್ದಾರೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿವರೆಗೆ ನಾವು ಬಹಳಷ್ಟು ಚುನಾವಣೆಗಳನ್ನು ನೋಡಿದ್ವಿ. ಈ ಚುನಾವಣೆಗೆ ತಯಾರಿ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಯಾವ ವರ್ಷ ಚುನಾವಣೆ ಇರ್ತದೋ ಆ ವರ್ಷ ಅದರ ತಯಾರಿ ಪ್ರಾರಂಭ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಕರ್ನಾಟಕದಲ್ಲಿ ಒಂದು ರೀತಿಯಾದಂತಹ ವಿಚಿತ್ರವಾದಂತಹ ಸಿನಾರಿಯೋ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಚುನಾವಣೆಗೆ ಇನ್ನೂ 2 ವರ್ಷ ಇರುವಾಗಲೇ ಇಲ್ಲಿ ಚುನಾವಣಾ ಕಾವು ಕಾಣಿಸ್ಕೊಳ್ಳಿ ಪ್ರಾರಂಭ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಈ ಸಾರಿ ಕಾಣಿಸ್ಕೊಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ನೇರ ಪೈಪೋಟಿ ಕಾಣಿಸ್ತಾ ಇದೆ. ಈ ಒಕ್ಕಲಿಗ ಸಾಮ್ರಾಜ್ಯ ಏನಿದೆ ಅದನ್ನ ವಶಪಡಿಸಿಕೊಳ್ಳಿಕ್ಕೆ ಇಬ್ರು ಕೂಡ ಹೆಣಗಾಡುವಂತಹ ಪರಿಸ್ಥಿತಿ ಸದ್ಯಕ್ಕೆ ಕಾಣಿಸ್ತಾ ಇದೆ. ಅದ್ರ ಬಗ್ಗೆ ಮುಂದೆ ಮಾತಾಡ್ತೇನೆ. ಸದ್ಯಕ್ಕೆ ಕರ್ನಾಟಕದಲ್ಲಿ ಈ ರೀತಿಯಾದಂತಹ ಸಿಚುವೇಶನ್ ಕ್ರಿಯೇಟ್ ಆಗ್ಲಿಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಬೇರೆ ಏನೂ ಅಲ್ಲ, ಸದ್ಯಕ್ಕೆ ಕರ್ನಾಟಕದಲ್ಲಿ ಆಡಳಿತ ವಿರೋಧಿ ಅಲೆ ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇದೆ. ನಿಮಗೆ ಗೊತ್ತಿದೆ, ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ಇದ್ದಂತ ಸಿದ್ದರಾಮಯ್ಯನಿಗೂ ಈ ಬಾರಿ ಇರುವಂತಹ ಸಿದ್ದರಾಮಯ್ಯನವರಿಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಈ ಲಾಸ್ಟ್ ಟರ್ಮ್ ನಲ್ಲಿ ಸಿದ್ದರಾಮಯ್ಯನವರು ಉತ್ತಮವಾದಂತಹ ಆಡಳಿತವನ್ನು ಕೊಟ್ಟಿದ್ರು. ಆದ್ರೆ ಈ ಬಾರಿಯ ಸಿದ್ದರಾಮಯ್ಯ ಆಡಳಿತ ಕೊಡೋದಕ್ಕಿಂತಲೂ ಜಾಸ್ತಿ ತನ್ನ ಕುರ್ಚಿಯನ್ನ ಹೇಗೆ ಉಳಿಸ್ಕೋಬೇಕು ಅದ್ರ ಬಗ್ಗೆ ಬಹಳಷ್ಟು ಗಮನವನ್ನು ಹರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ತಾನೊಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಬೇಕು, ಹಾಗಾಗಿ ನಾನು ಇಷ್ಟು ದಿನದವರೆಗೆ ಇಲ್ಲಿ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತ್ಕೊಂಡಿರ್ಬೇಕು, ಈ ರೀತಿಯಾಗಿ ಇಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ಉದಾಹರಣೆಗೆ ನಾವೊಂದು 2020 ಕ್ರಿಕೆಟ್ ಮ್ಯಾಚ್ ಅನ್ನ ತಗೊಳ್ಳೋಣ. ಯಾರೋ ಒಬ್ಬ ಬ್ಯಾಟ್ಸ್ಮನ್ ಇರ್ತಾನೆ, ಆತ ಇನ್ಯಾರ್ದೊಂದು ರೆಕಾರ್ಡ್ ಮುರಿಲಿಕ್ಕೆ ಇರ್ತದೆ. ಆ ರೆಕಾರ್ಡ್ ಮುರಿಲಿಕ್ಕೆ ಆತನಿಗೊಂದು 20 ರನ್ ಅವಶ್ಯಕತೆ ಇರ್ತದೆ. ಹಾಗಾಗಿ ಆ ದಿನ ಆತ ನಿರ್ಧಾರ ಮಾಡ್ಕೊಂಡ್ ಬಂದಿರ್ತಾನೆ, ಶತಾಯಗತಾಯ ನಾನು ಈ 20 ರನ್ ಗಳಿಸುವ ಮುಖಾಂತರ ಈ ರೆಕಾರ್ಡ್ ಅನ್ನ ಮುರಿಬೇಕು. ಈ ರೀತಿ ಯೋಚನೆ ಮಾಡ್ಕೊಂಡು ನಿಧಾನವಾಗಿ ಆಟ ಆಡ್ಕೊಂಡು ಹೋಗ್ತಾನೆ. ಅಂದ್ರೆ ತುಂಬಾ ಜಾಗರೂಕತೆಯಿಂದ ಆಟ ಆಡ್ಕೊಂಡು ಹೋಗ್ತಾನೆ. 4 6 ಹೊಡೆಯುವಂತಹ ರಿಸ್ಕ್ ಅನ್ನು ತಗೊಳ್ಳೋದು ಬಿಟ್ಕೊಂಡು ಸಿಂಗಲ್ಸ್ ತಗೊಳ್ತಾನೆ. ಆದಷ್ಟು ಡಿಫೆನ್ಸಿವ್ ಆಗಿ ಆಡ್ಕೊಂಡು ಹೋಗ್ತಾನೆ. ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ, ಆತ ಏನೋ ರೆಕಾರ್ಡ್ ಅನ್ನ ಮುರಿತಾನೆ, ಆ 20 ರನ್ ಅವನ ಟಾರ್ಗೆಟ್ ಏನಿದೆಯೋ ಅದನ್ನ ರೀಚ್ ಆಗ್ತಾನೆ. ಆದ್ರೆ ಮ್ಯಾಚ್ ಅನ್ನ ಮಾತ್ರ ಟೀಮ್ ಸೋತಿರ್ತದೆ. ಸದ್ಯಕ್ಕೆ ಕರ್ನಾಟಕದಲ್ಲಿ ಪರಿಸ್ಥಿತಿ ಅದೇ ರೀತಿ ಇದೆ. ಸಿದ್ದರಾಮಯ್ಯನವರು ತಾನು ರೆಕಾರ್ಡ್ ಮಾಡ್ಬೇಕು ಅಂತ ಹೇಳಿ ಹೇಳ್ಕೊಂಡು ಕುರ್ಚಿಗೆ ಅಂಟ್ಕೊಂಡು ಕೂತ್ಕೊಂಡಿದ್ದಾರೆ. ಅಭಿವೃದ್ಧಿ ಬಗ್ಗೆ ಅವರಂತಹ ತಲೆಬಿಸಿ ಮಾಡ್ಕೊಳ್ತಾ ಇಲ್ಲ. ಕೇವಲ ತನ್ನ ವೋಟ್ ಬ್ಯಾಂಕ್, ಈ ಅಹಿಂದ ಮತವನ್ನ ಮುಂದಿಟ್ಕೊಂಡು ಹೈಕಮಾಂಡ್ ನ ಬ್ಲಾಕ್ ಮೇಲ್ ಮಾಡ್ಕೊಂಡು ಇಲ್ಲಿ ಆಡಳಿತವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಬಿಟ್ರೆ ಕರ್ನಾಟಕಕ್ಕೆ ಅವರಿಂದ ಅಂತಹ ಯಾವುದೇ ರೀತಿಯಾದಂತ ಉಪಯೋಗ ಎಲ್ಲಿಯೂ ಕಾಣಿಸ್ಕೊಳ್ತಾ ಇಲ್ಲ. ಇದು ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇದರ ನಡುವೆ 2028ರ ಚುನಾವಣೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪುನಃ ಕರ್ನಾಟಕಕ್ಕೆ ರೀ ಎಂಟ್ರಿ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನಾನು ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ, ಒಂದ್ ವೇಳೆ ಕರ್ನಾಟಕದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಕುಮಾರಸ್ವಾಮಿ ಅವರು 3ನೇ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಸದ್ಯಕ್ಕೆ ಈ ಮೈತ್ರಿಕೂಟದಲ್ಲಿ ಮುಖ್ಯಮಂತ್ರಿ ಆಗುವಂತಹ ಯೋಗ್ಯತೆ ಇರೋದು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮಾತ್ರ ಅಂತ ತಿಳ್ಕೊಂಡು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಬಿಜೆಪಿಯಲ್ಲಿ ಈಗ ಇರುವಂತಹ ಈ ಮುಂಚೂಣಿ ನಾಯಕರು ಅನ್ಸ್ಕೊಂಡಿದಾರಲ್ಲ, ಅವ್ರು ಯಾರಿಗೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಆಗುವಂತಹ ಯೋಗ್ಯತೆ ಇಲ್ಲ. ಈ ರೀತಿ ನಾನು ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಇವರೆಲ್ಲರೂ ಕೂಡ ನಿಂತಿರೋದು ಕೇವಲ ತಮ್ಮ ಜಾತಿ, ಲಿಂಗಾಯತ, ಒಕ್ಕಲಿಗ ಈ ರೀತಿಯಲ್ಲಿ ನಿಂತಿದ್ದಾರೆ ಬಿಟ್ರೆ ಬೇರೆ ಇನ್ಯಾವುದೇ ರೀತಿಯಾದಂತಹ ಯೋಗ್ಯತೆ ಅಂತ ಅವರಿಗಿಲ್ಲ. ಇದೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹಾಗಾಗಿ ಖಂಡಿತವಾಗಿ ಕುಮಾರಸ್ವಾಮಿ ಅವರು ಮುಂದಿನ ಮುಖ್ಯಮಂತ್ರಿ ಆಗಿ ಇಲ್ಲಿ ಆಯ್ಕೆಯಾಗೋದಂತೂ ಸಹಜ ಅನಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಅಷ್ಟೇ ಸ್ಟೇಟ್ ಪಾಲಿಟಿಕ್ಸ್ ನಲ್ಲಿ ತುಂಬಾ ಆಕ್ಟಿವ್ ಆಗ್ತಾ ಇದ್ದಾರೆ. ಪ್ರಮುಖವಾಗಿ ಅವರು ತಮ್ಮ ಮಗನನ್ನ ಈಗ ಮುಂದ್ಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, ನಿಖಿಲ್ ಕುಮಾರಸ್ವಾಮಿ ಇಡೀ ಕರ್ನಾಟಕದಲ್ಲಿ ಓಡಾಡ್ಕೊಂಡಿದ್ದಾರೆ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಸತತವಾಗಿ 3 ಚುನಾವಣೆಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತು ಸುಣ್ಣಾಗಿ ಹೋಗಿದ್ದಾರೆ. ಆದ್ರೂ ಕೂಡ ಆತ ತನ್ನ ಪ್ರಯತ್ನವನ್ನ ಬಿಟ್ಟಿಲ್ಲ. ಯಾವುದೇ ಕಾರಣಕ್ಕೆ ಅಧೀರನಾಗ್ಲಿಲ್ಲ, ಹತಾಶನಾಗ್ಲಿಲ್ಲ. ಅದಕ್ಕೆ ಬದಲಾಗಿ ಪುನಃ ಅಖಾಡಕ್ಕೆ ಇಳಿದಿದ್ದಾರೆ. ಇತ್ತೀಚೆಗೆ ಅವ್ರು ಮಾಡ್ತಾ ಇರುವಂತಹ ಭಾಷಣ, ಅವ್ರು ಕೊಡ್ತಾ ಇರುವಂತಹ ಹೇಳಿಕೆ, ಇದನ್ನೆಲ್ಲ ನೋಡಿದಾಗ ನನಗಂತೂ ಅನಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಈತ ಮುಂದಿನ ದಿನಗಳಲ್ಲಿ ಅತ್ಯಂತ ಪರಿಪಕ್ವ ರಾಜಕಾರಣಿ ಆಗುವಂತಹ ಸಾಧ್ಯತೆ ಇದೆ ಅನಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಪ್ರಮುಖ ವಿಷಯಕ್ಕೆ ಬರೋದಾದ್ರೆ, ಮೊನ್ನೆ ಅಷ್ಟೇ ಟಾಕ್ಸಿಕ್ ಸಿನಿಮಾದ ಈ ಟೀಸರ್ ಒಂದು ರಿಲೀಸ್ ಆಗಿದೆ. ಅದು ಅತ್ಯಂತ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಅದ್ರ ಮಧ್ಯೆ ಕೆಲವೊಂದು ವಿವಾದಗಳು ಕೂಡ ಇದೆ, ಅದು ಬೇರೆ ವಿಷಯ, ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಯಾಕಂದ್ರೆ ಸಿನಿಮಾದ ಬಗ್ಗೆ ನಾನಂತೂ ಮಾತಾಡ್ಲಿಕ್ಕೆ ಹೋಗಲ್ಲ.
ಆದ್ರೆ HDK ಅಭಿಮಾನಿಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಉಪಯೋಗಿಸಿಕೊಂಡು ಈ ಟಾಕ್ಸಿಕ್ ಸಿನಿಮಾದ ಮಾದರಿಯಲ್ಲೇ ಒಂದು ಟೀಸರ್ ನ ರಿಲೀಸ್ ಮಾಡಿದ್ದಾರೆ. ನೀವು ಕೂಡ ನೋಡಿರಬಹುದು. ಒಟ್ಟಿಗೆ ಒಂದು 48 ಸೆಕೆಂಡ್ ಇರುವಂತಹ ಟೀಸರ್. ಈ ಟೀಸರ್ ನಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಕಾಣಿಸ್ಕೊಳ್ತಾರೆ. ಈ ಟೀಸರ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾರಾಗ್ಲಿ ಇದನ್ನ ಕ್ರಿಯೇಟ್ ಮಾಡಿದವರಿಗೆ ಒಂದು ಹ್ಯಾಟ್ಸ್ ಆಫ್ ನ ಇಲ್ಲಿಂದಾನೇ ಹೇಳ್ತಾರೆ. ಯಾಕಂದ್ರೆ ತುಂಬಾ ಅಚ್ಚುಕಟ್ಟಾಗಿ ಉತ್ತಮವಾದಂತಹ ಒಂದು ಕ್ರಿಯೇಷನ್ ನ ಅವ್ರು ಮಾಡಿದ್ದಾರೆ. ಈ ಟೀಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಮೊದಲಿಗೆ DK ಶಿವಕುಮಾರ್ ಅವರು ಬರ್ತಾರೆ. ಅವರೊಂದು ಹ್ಯಾಟ್ ಹಾಕೊಂಡಿರ್ತಾರೆ. ಮೋಸ್ಟ್ಲಿ ಕೌಬಾಯ್ ಮೂವಿಯಲ್ಲಿ ಇರ್ತದಲ್ಲ ಆ ರೀತಿ ಹ್ಯಾಟ್ ಅನ್ಸ್ತದೆ. ಪ್ರಥಮವಾಗಿ DK ಶಿವಕುಮಾರ್ ಅವರು ಹೇಳ್ತಾರೆ, ವಿ ವಾಂಟ್ ಟು ಲೂಟ್ ದಿಸ್ ಸ್ಟೇಟ್ ಪೀಸ್ಫುಲಿ ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ರಾಜ್ಯವನ್ನ ನಾವು ಸಂಪೂರ್ಣವಾಗಿ ಲೂಟಿ ಮಾಡಬೇಕು, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ. ಈ ರೀತಿಯಾದಂತಹ ಒಂದು ಡೈಲಾಗ್ ಅವ್ರ ಬಾಯಿಂದ ಬರ್ತದೆ. ನಂತರದ ಸರದಿ ಸಿದ್ದರಾಮಯ್ಯನವರದು. ಅವ್ರನ್ನ ಏನಕ್ಕೋ ಬಿಹೈಂಡ್ ದಿ ಬಾರ್ ತೋರಿಸಿದ್ದಾರೆ. ಯಾಕಂತೇಳಿ ನನ್ಗೆ ಅರ್ಥ ಆಗ್ಲಿಲ್ಲ ಅದು. ಆದ್ರೂ ಕೂಡ ಸಿದ್ದರಾಮಯ್ಯನವರ ಡೈಲಾಗ್ ಕೂಡ ತುಂಬಾ ಚೆನ್ನಾಗಿದೆ. ಅದು ನೇರವಾಗಿ HDK ಅನ್ನ ಗುರಿ ಇಟ್ಕೊಂಡು ಹೇಳಿರುವಂತಹ ಮಾತು. ಡೂ ಯು ಥಿಂಕ್ ಹಿ ರಿಟರ್ನ್ಸ್ ಟು ದಿ ಸ್ಟೇಟ್ ಪಾಲಿಟಿಕ್ಸ್ ಅಂತೇಳಿ ಕೇಳ್ತಾರೆ. ಅಂದ್ರೆ ನಿಮ್ಗೆ ಅನಿಸ್ತದ ಅವರು ಪುನಃ ರಾಜ್ಯದ ರಾಜಕೀಯಕ್ಕೆ ವಾಪಸ್ ಬರ್ತಾರಾ ಅಂತೇಳಿ. ಇದಕ್ಕೆ DK ಅವರು ಉತ್ತರ ಕೊಡ್ತಾರೆ, ಐ ಡೋಂಟ್ ಥಿಂಕ್ ಸೋ ಅಂತೇಳಿ. ನನಗೆ ಹಾಗೆ ಅನಿಸ್ತಾ ಇಲ್ಲ ಅಂತೇಳಿ ಹೇಳ್ತಾರೆ. ಇದಾದ್ಮೇಲೆ ಒಂದು ಕಾರ್ ಬರ್ತದೆ. ಕಾರನ್ನ ಡೋರ್ ಓಪನ್ ಆಗ್ತದೆ. ಆನಂತರ ಪಂಚೆ ಹುಟ್ಟಿರುವಂತಹ ಒಬ್ಬ ವ್ಯಕ್ತಿ ಕಾರಿನಿಂದ ಕೆಳಗಡೆ ಇಳಿತಾರೆ. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಹೀರೋ ನಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಆತ ಕಾಲಿಟ್ಟಲ್ಲೆಲ್ಲ ಧೂಳು ಹೇಳ್ತಾ ಇರ್ತದಲ್ಲ, ಅದೇ ರೀತಿಯಾಗಿ ಈ ವ್ಯಕ್ತಿ ಅಂದ್ರೆ ಈ ಪಂಚೆ ಹುಟ್ಟಿರುವ ವ್ಯಕ್ತಿ ನಡ್ಕೊಂಡು ಹೋಗ್ತಾರೆ. ಅವ್ರು ಬೇರೆ ಯಾರು ಆಗಿರಲ್ಲ, HD ಕುಮಾರಸ್ವಾಮಿ ಅವರು ಆಗಿರ್ತಾರೆ. ಅದನ್ನ ನೋಡಿದ ತಕ್ಷಣ DK ಶಿವಕುಮಾರ್ ಅವರು ಸಂಪೂರ್ಣವಾಗಿ ಗಲಿಬಿಲಿಕೊಂಡು ಬಿಡ್ತಾರೆ. ಹಾಗೇನೆ ಒಂದ್ ರೀತಿ ಭಯಗೊಳ್ತಾರೆ. ಭಯದಿಂದನೇ ಒಂದು ಮಾತು ಹೇಳ್ತಾರೆ, ಈ ವಾಸಂಟ್ ಸಪೋಸ್ ಟು ಬಿ ಹಿಯರ್ ಅಂತೇಳಿ. ಅಂದ್ರೆ ಅವ್ರು ಇಲ್ಲಿ ಬರಬಾರ್ದಿತ್ತು ಅನ್ನುವ ರೀತಿಯಲ್ಲಿ ಒಂದು ಡೈಲಾಗ್ ಅನ್ನ ಹೊಡಿತಾರೆ. ಅದಾದ್ಮೇಲೆ HD ಕುಮಾರಸ್ವಾಮಿ ಅವರು ಡ್ಯಾಡ್ ಈಸ್ ಹೋಮ್ ಅಂತ ಹೇಳ್ಕೊಂಡು ಒಂದು ಡೈಲಾಗ್ ಅನ್ನು ಕೂಡ ಹೊಡಿತಾರೆ. ಅದಾದ್ಮೇಲೆ ಸ್ಕ್ರೀನ್ ನಲ್ಲಿ ದಿ ವೇಟ್ ಅಂಡ್ಸ್ ಇನ್ 2028 ಅಂತ ತಗೊಂಡು ಬರ್ತದೆ. ಈ ಟೀಸರ್ ಮುಖಾಂತರ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಾದಂತಹ ವಾರ್ನಿಂಗ್ ನ HDK ಅಭಿಮಾನಿಗಳು ಈಗ ಕೊಡ್ತಾ ಇದ್ದಾರೆ. ನಾವು ಮುಂದಿನ ಚುನಾವಣೆಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಇರ್ತೇವೆ, ತಯಾರಾಗಿರಿ. ಈ ರೀತಿಯಾದಂತಹ ವಾರ್ನಿಂಗ್ ನ ಕಾಂಗ್ರೆಸ್ ಪಾಳಯಕ್ಕೆ ಕೊಟ್ಟ ರೀತಿಯಲ್ಲಿ ಈ ಟೀಸರ್ ಕಾಣಿಸ್ತಾ ಇದೆ. ಅದೇನಿರಲಿ, ಈ ಟೀಸರ್ ಮಾತ್ರ ಅತ್ಯಂತ ಅದ್ಭುತವಾಗಿದೆ. ಅದ್ರ ಜೊತೆಗೆ ಇಲ್ಲಿ ಒಂದು ಮೆಸೇಜ್ ಅನ್ನು ಕೂಡ DK ಶಿವಕುಮಾರ್ ಅವರಿಗೆ ನೇರವಾಗಿ ಕೊಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದೇನು ಅಂತ ಹೇಳಿದ್ರೆ, HDK ಮತ್ತು DK ಶಿವಕುಮಾರ್ ಅವರ ನಡುವೆ ಒಕ್ಕಲಿಗ ಸಾಮ್ರಾಜ್ಯ ಏನಿದೆ ಅದನ್ನ ವಶಪಡಿಸಿಕೊಳ್ಳಿಕ್ಕೆ ಒಂದು ದೊಡ್ಡ ಹೋರಾಟವೇ ನಡೀತಾ ಇದೆ. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಹಾಗಾಗಿ ಇಲ್ಲಿ DK ಶಿವಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೆ HD ಕುಮಾರಸ್ವಾಮಿ ಅವರು ಪುನಃ ರಾಜಕೀಯಕ್ಕೆ ಬರೋದು ಸುತರಾಮ್ ಇಷ್ಟ ಇಲ್ಲ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವರೇನು ಕಾಂಗ್ರೆಸ್ ಪಕ್ಷದವರಲ್ಲ, ಅವರು ಜನತಾ ದಳದವರು. ಆದ್ರೂ ಕೂಡ DK ಶಿವಕುಮಾರ್ ಅವರು ಎಲ್ಲೋ ಒಂದು ಸಣ್ಣ ಆಸೆ ಇತ್ತು ಅನ್ಸ್ತದೆ. ಯಾವುದೇ ಕಾರಣಕ್ಕೆ HD ಕುಮಾರಸ್ವಾಮಿ ಅವರು ಸ್ಟೇಟ್ ಪಾಲಿಟಿಕ್ಸ್ ವಾಪಸ್ ಬರೋದಿಲ್ಲ. ಅವ್ರು ವಾಪಸ್ ಬಂದಿಲ್ಲ ಅಂತ ಹೇಳಿದ್ರೆ ಈ ಒಕ್ಕಲಿಗ ಮತವನ್ನ ತನ್ನ ಹಿಡಿತದಲ್ಲಿ ಇಟ್ಕೋಬಹುದು. ಈ ರೀತಿಯಾಗಿ ಅವರು ಯೋಚನೆ ಮಾಡಿರ್ತಾರೆ. ಆದ್ರೆ ಕುಮಾರಸ್ವಾಮಿ ಅವರು ಮುಂದಿನ ಚುನಾವಣೆ ಸಂದರ್ಭದಲ್ಲಿ ನಾನು ಪುನಃ ಸ್ಟೇಟ್ ಪಾಲಿಟಿಕ್ಸ್ ಗೆ ರೀ ಎಂಟ್ರಿ ಕೊಡ್ತೇನೆ ಅಂತ ತಗೊಂಡು ಈ ಟೀಸರ್ ಮುಖಾಂತರ DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಈ ಮುಖಾಂತರ ಒಕ್ಕಲಿಗ ಸಮುದಾಯವನ್ನ ತಮ್ಮತ್ತ ಸೆಳೆಯಲಿಕ್ಕೆ HD ಕುಮಾರಸ್ವಾಮಿ ಅವರು ತಮ್ಮ ಪ್ರಯತ್ನವನ್ನ ಪ್ರಾರಂಭ ಮಾಡಿಸಿದ್ದಾರೆ. ಅದು ಅಫಿಷಿಯಲ್ ಆಗಿ 2028 ಚುನಾವಣೆಯಲ್ಲಿ ಈ ಒಕ್ಕಲಿಗ ಸಮುದಾಯ ಯಾರ ಜೊತೆಗೆ ನಿಲ್ತಾರೆ ಅನ್ನೋದೇ ಪ್ರಮುಖವಾದಂತಹ ವಿಷಯವಾಗಿರ್ತದೆ. ಕಾರಣ ಏನು ಹೇಳಿದ್ರೆ, ಕಳೆದ ಬಾರಿ ಕೂಡ ಅಷ್ಟೇ ಕಾಂಗ್ರೆಸ್ ಇಷ್ಟು ಬಹುಮತವನ್ನ ಪಡೆಯಲಿಕ್ಕೆ ಪ್ರಮುಖ ಕಾರಣ ಒಕ್ಕಲಿಗರ ಮತ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಒಕ್ಕಲಿಗರು DK ಶಿವಕುಮಾರ್ ಅವ್ರ ಪರವಾಗಿ ನಿಲ್ತಾರ ಅಥವಾ ಕುಮಾರಸ್ವಾಮಿ ಅವ್ರ ಪರವಾಗಿ ನಿಲ್ತಾರ, ಅದ್ರ ಮೇಲೆ ಇಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರ ಅನ್ನೋದು ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ HDK ಮತ್ತು DK ಶಿವಕುಮಾರ್ ಇಬ್ರು ಕೂಡ ಒಕ್ಕಲಿಗ ಸಮುದಾಯವನ್ನ ತಮ್ಮತ್ತ ಸೆಳೆಯಲಿಕ್ಕೆ ಸತತ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಹೆಜ್ಜೆ ಕುಮಾರಸ್ವಾಮಿ ಅವರೇ ಮುಂದಿದ್ದಾರೆ ಅಂತಕೊಂಡು. ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ DK ಶಿವಕುಮಾರ್ ಅವರಿಗೆ ಮೋಸ ಮಾಡಿದೆ ಅನ್ನೋದು ಒಕ್ಕಲಿಗರ ಮನಸ್ಸಿನಲ್ಲಿ ಕೂತು ಬಿಟ್ಟಿದೆ. ಆದ್ರಿಂದ ಮುಂದಿನ ಚುನಾವಣೆಯಲ್ಲಿ ಇವರು ಕಾಂಗ್ರೆಸ್ ಪಕ್ಷವನ್ನ ಕೈ ಬಿಡುವಂತ ಸಾಧ್ಯತೆ ಇದೆ. ಆ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಹೊಡೆತವನ್ನ ಒಕ್ಕಲಿಗರು ಮುಂದಿನ ಚುನಾವಣೆಯಲ್ಲಿ ಕೊಡ್ತಾರೆ ಅನಿಸ್ತಾ ಇದೆ. ನೋಡೋಣ. ಚುನಾವಣೆಗೆ ಇನ್ನೂ 2 ವರ್ಷ ಇರುವಾಗಲೇ ಈ ರೀತಿಯಾದಂತ ಪೈಪೋಟಿ, ಈ ರೀತಿಯಾದಂತ ವಾಕ್ ಸಮರ ಇದೆಲ್ಲ ನಡೀತಾ ಇರೋದನ್ನ ನೋಡಿದ್ರೆ ಮುಂದಿನ ಚುನಾವಣೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾವುದಕ್ಕೂ ನಾವು 2 ವರ್ಷ ಕಾಯ್ಬೇಕಾಗಿದೆ. ಅಲ್ಲಿವರೆಗೆ ಸಿದ್ದರಾಮಯ್ಯನವರ ಸರ್ಕಾರ ಇರ್ತದೆ ಇಲ್ವೋ ಗೊತ್ತಿಲ್ಲ. ಒಂದ್ ವೇಳೆ ಈ ಸರ್ಕಾರ ಅಲ್ಲಿವರೆಗೂ ಉಳ್ಕೊಂಡಿದ್ದಿದ್ರೆ ಮುಂದಿನ ಚುನಾವಣೆ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿರ್ತದೆ. ನೋಡೋಣ. ಈ ಕುತೂಹಲವನ್ನ ಅಲ್ಲಿವರೆಗೂ ಕೂಡ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಸ್ನೇಹಿತರೆ, ನಿಮ್ಗೆ ಅನಿಸ್ತದೆ, ಒಂದ್ ವೇಳೆ HD ಕುಮಾರಸ್ವಾಮಿ ಅವರು ಪುನಃ ರಾಜಕೀಯಕ್ಕೆ ಬಂದ್ರೆ ಕಾಂಗ್ರೆಸ್ಗೆ ಉಳಿಗಾಲ ಇಲ್ವಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಜೈ ಹಿಂದ್.